ಈ ಹಪ್ಪಳ ಎಷ್ಟು ಗರಿ ಇರುತ್ತೆ ಆವಿ ಹಪ್ಪಳ. ಈ ಆವಿ ಹಪ್ಪಳ ಮಾಡೋದು ಎಲ್ರಿಗೂ ಸುಮಾರು ಗೊತ್ತೇ ಇರುತ್ತೆ. ಆದರೆ ನಾನಿವತ್ತೊಂದು ಹೊಸ ಟ್ವಿಸ್ಟ್ ಕೊಡ್ತಾ ಇರೋದೇನೆಂದರೆ, ಇದನ್ನು ತಿಂಡಿಗೂ ಉಪಯೋಗಿಸಬಹುದು ಅಂತ. ನಮ್ಮ ಕಡೆ ಯಾರಿಗೂ ಗೊತ್ತಿರಲ್ಲ, ಹೆಚ್ಚಿನ ಜನಕ್ಕೆ ಸಾಗರದ ಕಡೆಯವರೆಲ್ಲ ಸಾಮಾನ್ಯ ಅವ್ರಿಗೆ ತಿಂಡಿ ಕೂಡ ಮಾಡ್ಕೋತಾರೆ. ಅದು ಗೊತ್ತಾಗಿ ನನ್ನ ಗೆಳತಿ ಶಿವಮೊಗ್ಗದವ್ರು ಹೇಳಿದ್ರಿಂದ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ರುಚಿ ನೋಡಿದೆ, ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇದು ಕೂಡ ಒಂದು ಹೊಯ್ಗೆ ಹಪ್ಪಳನೇ. ಇದನ್ನು ಇವಾಗ ಕೆಂಡದಲ್ಲಿ ಸುಡ್ತೀನಿ. ಕೆಂಡ ಅಂದರೆ ಇವಾಗ ಗ್ಯಾಸ್ ಅಷ್ಟೇ. ಮುಂಚೆ ಅಂದರೆ ವಿದ್ಯುತ್ ಒಲೆಯಲ್ಲಿ ಸುಡ್ತಾಯಿದ್ವಿ, ಇವಾಗ ಗ್ಯಾಸ್ ಒಲೆಯಲ್ಲಿ ಸುಡ್ತಾಯಿದ್ದೀನಿ. ಸುಟ್ಕೊಂಡು ತಿನ್ನಬಹುದು ಅನ್ನೋ ತೋರಿಸೋದಕ್ಕೆ, ಕರ್ದನ್ನೇ ತಿನ್ನಬೇಕು ಅಂತ ಏನಿಲ್ಲ. ಬೇರೆ ಹಪ್ಪಳಕ್ಕಿಂತ ಇದು ಸ್ವಲ್ಪ ಚೇಂಜ್ ಇರುತ್ತೆ ಸುಡೋಕ್ಕೆ. ಅಂಚು ಸ್ವಲ್ಪ ಕಪ್ಪಾಗುತ್ತೆ, ತೆಗೆದುಬಿಟ್ರೆ ಆಯಿತು. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ನೀವು ಸುಡಬಹುದು. ಇದೇ ಹಪ್ಪಳಕ್ಕೆ ಅಂತಲ್ಲ, ಯಾವ ಹಪ್ಪಳಕ್ಕಾದರೂ ಕೂಡ ನೀವು ಎಣ್ಣೆ ಹಚ್ಕೊಂಡು ಸುಡಬಹುದು. ಈ ಥರ ಆಗಿರೋದನ್ನು ಒಂದು ಸ್ವಲ್ಪ ತೆಗೆದುಬಿಟ್ರೆ ಆಯಿತು. ಇಲ್ಲಾಂದರೆ ನೀವು ಕರ್ದೆ ತಿನ್ನೋ ಹಾಗಿದ್ದರೆ ಏನು ಯೋಚನೆ ಇಲ್ಲ. ಇದಕ್ಕೆ ಬೇರೆ ಹಪ್ಪಳಗಳು ಈ ಥರ ಇಷ್ಟೊಂದು ಕಪ್ಪ ಆಗಲ್ಲ. ಈ ಹಪ್ಪಳ ಮಾತ್ರ ಸುಡಬಹುದು, ಆದರೆ ಸ್ವಲ್ಪ ಅಂಚು ಕಪ್ಪಾಗುತ್ತೆ ಅಷ್ಟೇ. ಇಷ್ಟು ತೆಗೆದುಬಿಟ್ರೆ ನೋಡಿ, ಇದು ಕೂಡ ತುಂಬ ಗರಿಯಾಗೇ ಇರುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಇತ್ತು ಸ್ವಲ್ಪ, ಆದರೂ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಕಡೆಯೂ ಸುಟ್ಟಿರುತ್ತೆ. ಇವಾಗ ಇನ್ನೊಂದು ಹಪ್ಪಳನ ಇದನ್ನು ಮತ್ತು ಓವನಲ್ಲಿ ಇಡ್ತಾಯಿದ್ದೀನಿ. ಓವನಲ್ಲಿ ನಾನು ಇದು ಅಡಿಕೆ ಹಾಳೆ ಇಟ್ಟುನೇ ಮಾಡೋದು, ಡ್ರೈ ಮಾಡೋಂಥದಕ್ಕೆಲ್ಲ ಗೊತ್ತಿರುತ್ತೆ ನನ್ನ ವಿಡಿಯೋಗಳು ನೋಡಿದವ್ರಿಗೆ. ನೋಡಿ, ಇದು ಓವನಲ್ಲಿ ಸುಟ್ಟಿದ್ದು. ಇದು ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಕರ್ದಿರೋ ಥರನೇ ಬಂದಿರುತ್ತೆ. ನಾನು ಬೇರೆ ತೆಳ್ಳಗಿರೋ ಸಂಡಿಗೆನ ಓವನಲ್ಲೇ ಮಾಡ್ಕೊಳ್ತೀನಿ, ನಾನು ಕರ್ದಿದ್ದು ತಿನ್ನೋದು ಬೇಡ ಅಂತ. ನೀವು ಸಂಡಿಗೆನ ಕೂಡ ತೆಳ್ಳಗಿರೋ ಥರ ಗಂಜಿ ಸಂಡಿಗೆ ಮಾಡ್ತೀವಲ್ವ, ಅದನ್ನು ಕೂಡ ಓವನಲ್ಲಿ ಮಾಡ್ಕೋಬಹುದು. ಶಬ್ದ ಕೇಳಿಸ್ತಲ್ವಾ? ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದರಲ್ಲಿ ಊಟದಕ್ಕಿನ ಸುಮಾರು 1.5 ಪಾವು ಅಂದರೆ 3 ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೀನಿ. ಇದು 3 ದಿವಸ ಹೀಗೆ ನೆನೆಯೋಕ್ಕೆ ಬಿಡಬೇಕು. ನೀರು ಬದಲಾಯಿಸೋದೇನು ಬೇಕಿಲ್ಲ. ನೀರನ್ನು ಹೆಚ್ಚಾಗಿ ಹಾಕ್ಕೊಂಡಿರಬೇಕು. ಇದು 2 ದಿವಸ ಆಗಿದೆ. ಈಗ ನೋಡಿ, ಇದು ಶನಿವಾರ ನೆನೆಸಿದ ಅಕ್ಕಿ. ಭಾನುವಾರ ಆಯಿತು, ಸೋಮವಾರ ಆಯಿತು, ಇವತ್ತು ಮಂಗಳವಾರ. ಇವತ್ತು ಇದರ ನೀರು ಬಗ್ಗಿಸ್ತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಸುಮಾರು ಅರ್ಧ kg ಅಕ್ಕಿ ಇದು. ಇದಕ್ಕೆ ಒಂದು 16 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1-2 ಸ್ಪೂನಷ್ಟು ಧನಿಯಾ ಮತ್ತು ಜೀರಿಗೆ. ಇದಿಷ್ಟನ್ನು ಮೊದಲು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಸುಮಾರು 1.5 ಚಮಚಷ್ಟು ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಬೋದು. ಇದನ್ನು ಪುಡಿ ಮಾಡ್ಕೊಳ್ತೀನಿ. ಈಗ ಸಣ್ಣ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ, ಇದು ದೊಡ್ಡ ಜಾರಿಗೆ ಹಾಕ್ಕೊಳ್ತೀನಿ. ಇವಾಗ ಅಕ್ಕಿನ 1 ಡಬ್ಬೆ ಆದರೆ 1 ಡಬ್ಬೆ, 2 ಡಬ್ಬೆ ಆದರೆ 2 ಡಬ್ಬೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ಅಂದರೆ ನುಣ್ಣಗೆ ರುಬ್ತೀವಲ್ಲ, ನಾವೇನು ತರಿ ರುಬ್ಬಲ್ಲ ಅಂತಲ್ಲ, ತುಂಬ ನುಣ್ಣಗೆ ಗಂಧದ ಥರ ಅಂತೀವಲ್ವ, ಆ ರೀತಿ ರುಬ್ಕೋಬೇಕು. ಇಷ್ಟು ನುಣ್ಣಗೆ ರುಬ್ಬೋಕ್ಕೆ ಮಿಕ್ಸಿ ಬಿಸಿ ಆಗುತ್ತೆ ಅಂತ ಮಧ್ಯ ನಿಲ್ಲಿಸಿದ್ದೀನಿ, ಮತ್ತೆ ಹಾಕ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ. ಇದನ್ನು ಬಗ್ಸ್ಕೊಂಡು ಈಗ ಇನ್ನೊಂದು ಡಬ್ಬೆ ಹಾಕ್ಕೊಳ್ಳೋಣ. ಈಗಲೂ ಅಷ್ಟೇ, ಜಾರ್ ಬಿಸಿ ಆಗಿದ್ದರೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ನೋಡಿ, 2ನೇ ಡಬ್ಬೆ ಕೂಡ ರುಬ್ಬಿದ್ದಾಗಿದೆ, ಪೂರ್ತಿ ಗಂಧದ ಥರ ಆಗಿದೆ. ಇದನ್ನು ಬಗ್ಗಿಸ್ಕೊಂಡು ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಸ್ವಲ್ಪ ಮೊದಲನೇ ಸ್ವಲ್ಪ ನೀರಾಗಿತ್ತು, ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ತೊಳ್ಕೊಂಡು ಹಾಕ್ಕೋಬೇಕು. ಗ್ರೈಂಡರಲ್ಲಿ ಬೇಕಾದರೂ ರುಬ್ಕೋಬೇಕು. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕಿದ್ದಕ್ಕೆ ನೋಡಿ, ಇಷ್ಟು ಗಟ್ಟಿಯಾಗಿ ಸೊಂದಿಲಿರೋದೆಲ್ಲ ಚೆನ್ನಾಗಿ ಬಂತು. ಗಟ್ಟಿಯಾಗೇ ಇದೆ. ಇದು ಕೂಡ ಹಾಕಿ ಚೆನ್ನಾಗಿ ಬೆರೆಸಿಡೋಣ. ಈಗ ಆದರೂ ಕೆಳಗಡೆ ಎಲ್ಲ ಇಷ್ಟು ಗಟ್ಟಿಯಾಗಿರೋದಿರುತ್ತೆ. ಮಿಕ್ಸಿ ಸ್ವಲ್ಪ ಬಿಸಿ ಆಗುತ್ತಲ್ಲ ರುಬ್ಬುವಾಗ. ಇವತ್ತು ರುಬ್ಬೋಷ್ಟೊತ್ತಿಗೆ ಇದು ಮಧ್ಯಾಹ್ನ ಆಗಿದೆ. ನಾಳೆ ಬೆಳಗ್ಗೆ ಇದನ್ನು ತಿಂಡಿಗೂ ಉಪಯೋಗಿಸ್ಕೊಳ್ಳೋಣ. ನೋಡಿ, ಇದು ಕಲಸಿದ್ದೀನಿ, 2 ಬೆರೆಸಿದ್ದೀನಿ, ಈ ಥರ ಇದೆ. ಈಗ ತಿಂಡಿಗೂ ಮಾಡ್ಕೊಳ್ಳೋಣ ಮತ್ತು ಹಪ್ಪಳನೂ ಮಾಡೋಣ. ನೋಡಿ, ನಾವು ರುಬ್ಬಿಟ್ಟಿದ್ದು ಈ ಥರ ಆಗಿದೆ. ಏನು ಹಿಟ್ಟೇನು ಉಬ್ಬೋದಿಲ್ಲ, ಆದರೂ ಹೆಚ್ಚು ಕಮ್ಮಿ 1 ದಿವಸ ಇಡಬೇಕು. ಒಂಚೂರು ಗೂಡು ಬಿಟ್ಕೊಂಡಿರುತ್ತೆ, ಈ ಥರ ಆಗಬೇಕು. ಇದಕ್ಕೆ ನೋಡಿಕೊಂಡು ನಾವು ಹುಳಿ ನೋಡಿಕೊಂಡು ಅದೇ ಹುಳಿ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಬರೀ ನೀರು ಹಾಕ್ಕೋಬೋದು.
ನೀರು ಜಾಸ್ತಿ ಆಗಿಬಿಟ್ಟಿದ್ರೆ ತಿಳಿ ಏನಾದರೂ ಬಂದಿದ್ದರೆ ಅದನ್ನು ಬಗ್ಗಿಸ್ಕೋಬೋದು. ಹೆಚ್ಚು ಕಮ್ಮಿ ಈ ಹದ ಬೇಕಾಗುತ್ತೆ. ಒಂಚೂರು ನೀರು ಹಾಕ್ಕೋಬೋದೇನೋ ನೋಡ್ತೀನಿ. ಬಿಡಿಸ್ತು ಮತ್ತು ಸ್ವಲ್ಪ ನೀರು ಹಾಕ್ಕೋಬೋದು. ಹುಳಿನೂ ಇದೆ, ಅದರಿಂದ ಹುಳಿ ನೀರೇನು ಬೇಡ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಒಂದರಲ್ಲಿ ನೀರಿಟ್ಟು ಒಂದು ಬಟ್ಲಿಟ್ಟು ಈ ತಟ್ಟೆ ಅಥವಾ ಈ ತಟ್ಟೆ ಇಟ್ಟರೂ ಸರಿ, ಇದನ್ನು ಮುಚ್ಚಿದ್ರೆ ಸರಿಯಾಗಿ ಕುತ್ಕೊಬೇಕು ಇದ್ರ ಮೇಲೆ. ಆ ಥರ ನಾವು ಮೊದಲೇ ಅಡ್ಜಸ್ಟ್ ಮಾಡಿ ನೋಡ್ಕೊಂಡು ಇಟ್ಕೊಂಡಿರಬೇಕು. ಈಗ ಇದಕ್ಕೆ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಹೀಗೆ ನಾವು ಮಾಡ್ಕೋಬೇಕು. ಇದನ್ನು ಇದರಲ್ಲಿಟ್ಟು 1 ನಿಮಿಷ ಬೇಯಿಸಬೇಕು. ಅಷ್ಟರಲ್ಲಿ ಇನ್ನೊಂದಕ್ಕೆ ಹಾಕ್ಕೋಬೇಕು. 1 ಚಮಚನ ನಾವು ಅಳತೆ ಮಾಡಿ ಇಟ್ಕೊಂಡಿದ್ರೆ ಆ ತಟ್ಟೆಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಬೋದು. ಈಗ ಇದು ಬೆಂದಿದೆ, ಅದನ್ನು ತೆಗೆದು ಇದನ್ನು ಇಡೋಣ. ಈಗ ಇದನ್ನು ನಾವು ಚಮಚದಲ್ಲಿ ಸುತ್ತಲೂ ಹೀಗೆ ಮಾಡ್ಕೋಬೇಕು. ಇದನ್ನು ಹೀಗೆ ತಕ್ಕೋಬೇಕು. ನೋಡಿ, ಈ ಥರ ಇದು ಹಪ್ಪಳ ಆಗುತ್ತೆ. ಇದನ್ನು ಈ ಥರ ಹಪ್ಪಳ ಆಗುತ್ತೆ. ತೆಗ್ದಿದ್ದೀನಿ. ಇದನ್ನು ಒಣಗಿಸ್ಕೋಬೇಕು. ಈಗ ಇನ್ನೊಂದನ್ನು ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಈ ಈರುಳ್ಳಿ, ಕೊತ್ತಂಬರಿ, ತೆಂಗಿನ ತುರಿ ಇತ್ತಲ್ಲ, ಅದೆಲ್ಲ ಹಾಕಿರೋದನ್ನು ಇದ್ರ ಮೇಲೆ ಉದುರಿಸಿ ಕೂಡ ನಾವು ಮಾಡ್ಕೋಬಹುದು. ಇದು ತಿಂಡಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸ್ವಲ್ಪ ದೊಡ್ಡ ತಟ್ಟಲ್ಲಿ ಮಾಡಿದ್ದೀನಿ. ಇದು ಉಲ್ಟಾ ಮಾಡಿದ್ದೀನಿ. ಈಗ ಇಷ್ಟು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ನಾನು ಸುಡೋದು ಜಾಸ್ತಿ ಕರಿಯೋದಕ್ಕಿಂತ ಅದರಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಗ್ದಿರ್ತೀವಲ್ಲ, ಈ ತೆಗ್ದಾದ್ಮೇಲೆ ಈ ಮಿಶ್ರಣನ ಇದಕ್ಕೆ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ಥರ ಸುರುಳಿ ಸುತ್ತಿ ಈ ಥರ ಇಟ್ಟರೆ, ಈ ಥರ ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕೊಟ್ಟರೆ ತಿಂಡಿಗೆ ಸಿದ್ಧವಾಯಿತು. ಇದಕ್ಕೆ ಇದ್ರ ಮೇಲೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಹಾಕಿ ಇದು ಕೂಡ ಇನ್ನೊಂದು ಬಗೆಯಲ್ಲಿ ಮಾಡ್ಕೋಬಹುದು. ಇವಾಗ ಇದನ್ನು ತೆಗೆದು ಇದನ್ನು ಇಡ್ತೀನಿ. ಅದೇ ರೀತಿ ಚಮಚದ ಹಿಂಭಾಗದಿಂದ ಈ ಥರ ನಾವು ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ಒದ್ದೆ ಕೈ ಮಾಡಿ ತಕ್ಕೊಂಡ್ರೆ ಆಯಿತು. ಈ ಥರ ಈರುಳ್ಳಿ ಹಾಕಿ ಬೇಯಿಸಿರೋದು ಬಿಡಿಸ್ಕೊಂಡು ಇದಕ್ಕೆ ತುಪ್ಪ ಹಾಕಿ ಹೀಗೆ ರೋಲ್ ಮಾಡಿ ಕೂಡ ಕೊಡ್ಬೋದು. ಈರುಳ್ಳಿ ಹಾಕಿದ್ದು ಸ್ವಲ್ಪ ತೆಗಿಯೋಕ್ಕೆ ಶ್ರಮ ಆಗುತ್ತೆ. ಈ ಥರ ತೆಗ್ದಿರೋದಕ್ಕೆ ಕೂಡ ಈರುಳ್ಳಿನ ಈ ಥರ ಮಚ್ಚಿ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಒಳಗಡೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಈ ರೀತಿ ರೋಲ್ ಮಾಡಿಕೊಟ್ರೆ, ಈ ರೀತಿ ಬಾಳೆ ಎಲೆಯಲ್ಲಿ ಇಟ್ಟರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಕೂಡ ಎಣ್ಣೆ ಇಲ್ಲದೆ ಇರೋವಂಥ ಅಡುಗೆ ಇದು, ತಿಂಡಿ ಇದು. ನೋಡಿ, ದೊಡ್ಡ ತಟ್ಟೆನಲ್ಲಿ ಈರುಳ್ಳಿ ಹಾಕಿರೋವಂಥದ್ದು ಇದಕ್ಕೆ ತುಪ್ಪ ಹಾಕ್ಕೊಂಡು ಹೀಗೆ ಸುರುಳಿ ಸುತ್ಕೊಂಡು ಹೀಗೆ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಇದು ಕೂಡ ತಿನ್ನೋದು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಮೇಲೆ ಕೂಡ ತುಪ್ಪ ಸವರಿ ಈ ಥರ ಕಟ್ ಮಾಡಿ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ಬೋದು. ಅರ್ಧ kg ಅಕ್ಕಿ ಹಾಕಿದ್ದಕ್ಕೆ ಇಬ್ಬರಿಗೆ ತಿಂಡಿ ತಿನ್ನೋಕ್ಕಾಗಿ ಇನ್ನಿಷ್ಟು ಹಪ್ಪಳ ಆಗಿದೆ.